ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಕಿಲ್ಪ್ರನೋರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೋರ್ಟ್ಫೋಲಿಯೋ ಬಗ್ಗೆ ತಿಳ್ಕೊಳ್ಳೋಣ. ಪೋರ್ಟ್ಫೋಲಿಯೋ ಅಂದರೆ ಏನು ಅಂತ ಹೇಳೋದಾದರೆ, ಪೋರ್ಟ್ಫೋಲಿಯೋ ಅಂದರೆ ನಿಮ್ಮ ಸ್ಕಿಲ್ಸ್ನ ಕ್ಲೈಂಟ್ಸ್ಗೆ ಶೋಕೇಸ್ ಮಾಡೋದೇ ಪೋರ್ಟ್ಫೋಲಿಯೋ ಆಗಿರುತ್ತೆ. ನೀವು ಫ್ರೆಷರ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವ್ರು ನೀವು ಏನೇ ವರ್ಕ್ ಮಾಡೋದಿರ್ಬೋದು, ಆ ಪೋರ್ಟ್ಫೋಲಿಯೋದಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ ಪೋರ್ಟ್ಫೋಲಿಯೋ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಆ ಪೋರ್ಟ್ಫೋಲಿಯೋ ನೋಡಿಕೊಂಡೆ ನಿಮಗೆ ಕ್ಲೈಂಟ್ಸು ಸಿಗ್ತಾ ಹೋಗ್ತಾರೆ. ಆ ಪೋರ್ಟ್ಫೋಲಿಯೋ ನೋಡಿಕೊಂಡೆ ಕ್ಲೈಂಟ್ಸು ನಿಮಗೆ ವರ್ಕ್ನ ಕೊಡ್ತಾ ಹೋಗ್ತಾರೆ. ಸೊ ಯಾರೇ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಬೇಕು ಅಂದರೆ ಫಸ್ಟು ನೀಶ್ ಫೈಂಡ್ ಔಟ್ ಮಾಡ್ಕೊಬೇಕು. ಸೆಕೆಂಡ್ನೇದಾಗಿ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈ ವಿಡಿಯೋದಲ್ಲಿ ನಾನು ಪೋರ್ಟ್ಫೋಲಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋದಕ್ಕೆ ನಾನು 2 ಟೂಲ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕ್ಯಾನ್ವಾ, ಎರಡನೇದು ವಿಕ್ಸ್ ಆಗಿರುತ್ತೆ. ಸೊ ಈ 2 ಟೂಲ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ಕ್ಯಾನ್ವಾ ಟೂಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಕ್ರಿಯೇಟ್ ಮಾಡೋಣ ಅಂತ ನೋಡೋಣ. ಸೊ ಫಸ್ಟ್ ಗೂಗಲ್ ಸರ್ಚ್ ಬಾಕ್ಸ್ಗೆ ಹೋಗಿ ಕ್ಯಾನ್ವಾ ಅಂತ ಟೈಪ್ ಮಾಡಿ, ದೆನ್ ಸರ್ಚ್ ಕೊಡಿ. ದೆನ್ ಈ ಥರ ಆಪ್ಷನ್ಸ್ಗಳು ಬರುತ್ತೆ, ಸ್ಕ್ರಾಲ್ ಡೌನ್ ಮಾಡಿ. ಕ್ಯಾನ್ವಾ ಫ್ರೀ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೆಕ್ಸ್ಟು ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಸ್ಟಾರ್ಟ್ ಡಿಸೈನಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಒಂದು ಪಾಪಪ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಏನಂದರೆ, ನೀವು ಇಲ್ಲಿವರೆಗೂ ಕ್ಯಾನ್ವಾಗೆ ಲಾಗಿನ್ ಆಗಿಲ್ಲ ಅಂದರೆ ಅದು ಲಾಗಿನ್ ಆಪ್ಷನ್ಸ್ಗಳನ್ನ ತೋರಿಸುತ್ತೆ. ನಿಮ್ಮ ಇಮೇಲ್ನ ಮೂಲಕ ಕ್ಯಾನ್ವಾಗೆ ಲಾಗಿನ್ ಆಗಿ. ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಕಂಟಿನ್ಯೂ ಟು ಕ್ಯಾನ್ವಾ ಅಂತ ಕೊಡ್ತಾ ಇದ್ದೀನಿ. ಈ ಪೇಜ್ನಲ್ಲಿ ಸರ್ಚ್ ಬಾಕ್ಸ್ಗೆ ಹೋಗಿ ಪೋರ್ಟ್ಫೋಲಿಯೋ ಅಂತ ಟೈಪ್ ಮಾಡಿ, ದೆನ್ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾದಮೇಲೆ ಕ್ಯಾನ್ವಾ ಟೆಂಪ್ಲೇಟ್ಸ್ ಓಪನ್ ಆಗುತ್ತೆ. ನೀವು ಈ ಕ್ಯಾನ್ವಾ ಟೆಂಪ್ಲೇಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲಿರೋ ಕ್ಯಾನ್ವಾ ಟೆಂಪ್ಲೇಟ್ಸ್ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಬ್ಲ್ಯಾಂಕ್ ಪೇಜನ್ನ ಚೂಸ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಿಮ್ಮ ಪೋರ್ಟ್ಫೋಲಿಯೋನ ನೀವು ಕ್ರಿಯೇಟ್ ಮಾಡ್ಕೊಬೋದು. ನೆಕ್ಸ್ಟು ಇಲ್ಲಿ ಪ್ರೋ ಅಂತ ಏನು ಸಿಂಬಲ್ ಕಾಣಿಸ್ತಾ ಇದೆ, ಈ ಕ್ಯಾನ್ವಾ ಟೆಂಪ್ಲೇಟ್ಸ್ನ ನೀವು ಚೂಸ್ ಮಾಡಬೇಕು ಅಂದರೆ ಕ್ಯಾನ್ವಾಗೆ ನೀವು ಸರ್ಟೈನ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ನನ್ನ ಸಜೆಷನ್ಸ್, ಈ ಪ್ರೋ ಅನ್ನೋ ಸಿಂಬಲ್ನ ಬಿಟ್ಟು ಬೇರೆ ಟೆಂಪ್ಲೇಟ್ಸ್ನ ಚೂಸ್ ಮಾಡಿ. ಆ ಟೆಂಪ್ಲೇಟ್ಸ್ಗಳೆಲ್ಲ ಫ್ರೀಯಾಗಿ ನೀವು ಎಡಿಟ್ ಮಾಡ್ಬೋದು. ಸೊ ನೆಕ್ಸ್ಟು ನಾನು ಈ ಪೋರ್ಟ್ಫೋಲಿಯೋ ಟೆಂಪ್ಲೇಟ್ನ ಚೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಯಾಕಂದರೆ ಇದರಲ್ಲಿ ಪ್ರೋ ಅನ್ನೋ ಸಿಂಬಲ್ ಇಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೆಕೆಂಡ್ ಒನ್ ಪೋರ್ಟ್ಫೋಲಿಯೋದಲ್ಲಿ ಪ್ರೋ ಅನ್ನೋ ಸಿಂಬಲ್ ಇದೆ, ಈ ಥರ್ಡ್ ಪೋರ್ಟ್ಫೋಲಿಯೋದಲ್ಲಿ ಪ್ರೋ ಅನ್ನೋ ಸಿಂಬಲ್ ಇಲ್ಲ. ಸೊ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಅದಕ್ಕೆ ನಾನು ಇದನ್ನು ಚೂಸ್ ಮಾಡ್ತೀನಿ. ಆ ಪೋರ್ಟ್ಫೋಲಿಯೋ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಈ ಪಾಪಪ್ ಪೇಜ್ ಓಪನ್ ಆಗುತ್ತೆ. ಈ ಪಾಪಪ್ ಪೇಜ್ನಲ್ಲಿ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಎಡಿಟೆಡ್ ಪ್ಲ್ಯಾಟ್ಫಾರ್ಮ್ ಓಪನ್ ಆಗುತ್ತೆ. ಈ ಎಡಿಟೆಡ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಬೇಕಾದಂತೆ ನೀವು ಒಂದೊಂದು ಪೇಜ್ನು ಕಸ್ಟಮೈಸ್ ಮಾಡ್ತಾ ಹೋಗ್ಬೋದು. ನೀವು ಇಲ್ಲಿ ಕೆಳಗೆ ನೋಡ್ಬೋದು 10 ಪೇಜಸ್ಗಳಿದೆ. ಈ 10 ಪೇಜಸ್ನು ಎಡಿಟ್ ಮಾಡ್ಬೋದು. ನಿಮಗೆ ಬೇರೆ ಪೇಜಸ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ ಆ್ಯಡ್ ಆಗುತ್ತೆ. ಈ ಪೇಜಸ್ಗಳನ್ನ ನೀವು ಹೇಗೆ ಎಡಿಟ್ ಮಾಡೋದು ಅಂತ ನೋಡೋದಾದರೆ, ಎಕ್ಸಾಂಪಲ್ ಈ ಮೈ ಪೋರ್ಟ್ಫೋಲಿಯೋ ಅಂತ ಏನಿದೆ, ಇದು ನಿಮಗೆ ಫಾಂಟ್ ಸ್ಟೈಲ್ ಇಷ್ಟ ಆಗಲಿಲ್ಲ ಅಂತಂದರೆ ಈ ಆಪ್ಷನ್ಗೆ ಹೋಗಿ ತುಂಬ ಫಾಂಟ್ ಸ್ಟೈಲ್ಸ್ಗಳು ಬರುತ್ತೆ, ಅದನ್ನು ನೀವು ಯಾವುದಾದ್ರು ಒಂದನ್ನು ಚೂಸ್ ಮಾಡ್ಬೋದು. ಈ ಮೈ ಪೋರ್ಟ್ಫೋಲಿಯೋ ಸೈಜ್ ನಿಮಗೆ ಇನ್ನೂ ದೊಡ್ಡದು ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಅವ್ರು ಕಸ್ಟಮೈಸ್ ಮಾಡ್ಕೊಬೋದು. ಆ್ಯಂಡ್ ಕಲ್ಲರ್ ಚೇಂಜ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಲ್ಲರ್ಗಳನ್ನ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ನನಗೆ ಇದು ಟೋಟಲಾಗಿ ಬೇಡ, ನನಗೆ ಬೇರೆ ಕಂಟೆಂಟ್ನ ಆ್ಯಡ್ ಮಾಡಬೇಕು ಅಂದರೆ
ಈ ಥರ ಡಬಲ್ ಕ್ಲಿಕ್ ಮಾಡಿ ದೆನ್ ಬ್ಯಾಕ್ ಸ್ಪೇಸ್ ಕೊಡಿ, ಅದು ಡಿಲೀಟ್ ಆಗುತ್ತೆ. ದೆನ್ ನಿಮಗೆ ಬೇಕಾದಂತಹ ಕಂಟೆಂಟ್ನ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಒಂದು ಪೋರ್ಟ್ಫೋಲಿಯೋದಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರಬೇಕು ಅಂದರೆ, ನೀವು ಫ್ರೀಲ್ಯಾನ್ಸರ್ ಆಗಿ ಫ್ರೆಷರಾಗಿ ವರ್ಕ್ ಮಾಡ್ತಿದ್ದೀನಿ, ನನಗೆ ಇನ್ನೂ ಯಾವ ಕ್ಲೈಂಟ್ಸು ಸಿಕ್ಕಿಲ್ಲ ಅಂತ ಅಂದರೆ ಫಸ್ಟು ನಿಮ್ಮ ಬಗ್ಗೆ ನೀವು ಫುಲ್ಲು ಡೀಟೇಲಾಗಿ ಹಾಕ್ಕೊಳ್ಳಿ, ಅಬೌಟ್ ಮೀ ಅಂತ. ದೆನ್ ನಿಮ್ಮ ಸ್ಯಾಂಪಲ್ಸ್ ಆಫ್ ವರ್ಕ್, ಲೈಕ್ ಒಂದು 5 ಪೇಜಸ್ ನಿಮ್ಮ ಸ್ಯಾಂಪಲ್ಸ್ ಆಫ್ ವರ್ಕ್ ಇರಲಿ. ಒಂದು ಪೇಜಲ್ಲಿ ಒಂದು ಸ್ಯಾಂಪಲ್ಸ್ ಆಫ್ ವರ್ಕಲ್ಲಿ ಏನು ಕ್ರಿಯೇಟಿವ್ ಆಗಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅನ್ನೋದನ್ನ ಒಂದು ಸಮ್ ವರ್ಡ್ಸಲ್ಲಿ ಹಾಕೊಳ್ಳಿ. ದೆನ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ಕೊಳ್ಳಿ. ಆ್ಯಸ್ ಎ ಫ್ರೆಷರ್ ಇಷ್ಟು ಒಂದು ಪೋರ್ಟ್ಫೋಲಿಯೋದಲ್ಲಿ ಇದ್ದರೆ ಸಾಕು ಅಂತ ನನ್ನ ಅಭಿಪ್ರಾಯ. ನೀವೇನಾದ್ರು ಫ್ರೆಷರ್ ಆಗಿಲ್ಲದೆ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೆ, ಒಂದು ಕಂಪ್ನಿ ಥರ ನಡೆಸ್ತಾ ಇದ್ದರೆ ಕಂಪ್ನಿ ಇಂಟ್ರೊಡಕ್ಷನ್ ಇರಬೇಕು, ಆ್ಯಂಡ್ ಕಂಪ್ನಿದು ವಿಷನ್ ಇರಬೇಕು, ಆ್ಯಂಡ್ ನೀವೇನೆಲ್ಲ ವರ್ಕ್ ಮಾಡಿದ್ದೀರಾ, ಪ್ರೀವಿಯಸ್ ಕ್ಲೈಂಟ್ಸ್ ಅವ್ರಿಗೆ ಏನೇನು ಔಟ್ಪುಟ್ ಕೊಟ್ಟಿದ್ದೀರಾ ಆ ವರ್ಕ್ ಸ್ಯಾಂಪಲ್ಸ್ ಇರಬೇಕು. ನೆಕ್ಸ್ಟು ಆ ಪ್ರೀವಿಯಸ್ ಕ್ಲೈಂಟ್ಸ್ದು ಟೆಸ್ಟಿಮೋನಿಯಲ್ಸ್ ಇರಬೇಕು. ನಿಮ್ಮ ವರ್ಕ್ ಹೇಗಿದೆ ಅಂತ ಅವರು ರಿವ್ಯೂ ಕೊಡ್ತಾರೆ, ಅವ್ರ ಫೀಡ್ಬ್ಯಾಕ್ ಇರುತ್ತೆ, ಅದನ್ನು ಟೆಸ್ಟಿಮೋನಿಯಲ್ಸ್ ಅಂತ ಕರೀತಾರೆ. ಆ ಟೆಸ್ಟಿಮೋನಿಯಲ್ಸು ಕೂಡ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾಗಿರುತ್ತೆ. ಆ್ಯಂಡ್ ನೀವು ಒಂದು ಕಂಪ್ನಿ ಥರ ನಡೆಸ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಟೀಮ್ ಇದ್ದೇ ಇರುತ್ತೆ. ಆ ಟೀಮ್ ಮೆಂಬರ್ಸ್ನೂ ನೀವು ಬೇಕಾದರೆ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು ಒಂದು ಪೇಜಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟು ನಿಮ್ಮದು ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಶೇರ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಈ ಫೈಲನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಡೌನ್ಲೋಡ್ ಸಿಂಬಲ್ ಅಂತ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಡೌನ್ಲೋಡ್ ಅಂತ ಕೊಡಿ. ಸೊ ಇಷ್ಟು ಕ್ಯಾನ್ವಾ ಟೂಲ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಆ್ಯಂಡ್ ಪೋರ್ಟ್ಫೋಲಿಯೋದಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಕ್ಸ್ ಟೂಲ್ನ ಯೂಸ್ ಮಾಡಿಕೊಂಡು ಹೇಗೆ ನಿಮ್ಮ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.